ಯಾವಾಗ್ಲಷ್ಟೇ ದ್ರಾಕ್ಷಿ ಸಿಗದೆ ಇದ್ದಾಗ ನರಿ ಹುಳಿ ಇದೆ ಅಂತಂತ ಹಂಗೆ ಸಿಗದೆ ಇದ್ಮೇಲೆ ಅಷ್ಟ ಆಗ್ಲಿಲ್ಲ ಅಂತಂದ್ಮೇಲೆ ಕಾರ್ಯನ್ನಮೇ ದ್ವಿಜವರೈ ಪ್ರತಿಯೋಧನೇನ ಬ್ರಾಹ್ಮಣರ ಹತ್ರ ನಾನು ಕೇಳಿದ್ದು ಅದಕ್ಕೋಸ್ಕರ. ನಿನ್ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ್ರೆ ನಾ ಯುದ್ಧ ಮಾಡಿಬಿಡ್ತಿದ್ದೆ, ನಿನಗೆ ಸೊಕ್ಕು ಹೇಳೋದಲ್ಲ ಯಾರಾದ್ರೇನು ಅಂತ ಅಂತಿದ್ದೆ. ಆದ್ರೆ ವೇಷ ಬ್ರಾಹ್ಮಣಂದು, ಆದ್ರಿಂದ ನೀನ್ ಬ್ರಾಹ್ಮಣನೇ ಆಗಿರ್ಬೇಕು, ಯುದ್ಧ ಮಾಡಬಾರ್ದು ನಾವು, ಆದ್ರಿಂದ ಹೋಗ್ತೀವಿ ಅಂತ ಹೋದ. ದುರ್ಯೋಧನಾದಿಗಳ ಜೊತೆ ಕೂತ್ಕೊಂಡು ಸೇರ್ಕೊಂಡು ಹಸ್ತಿನಾಪುರಕ್ಕೆ ಹೋದ. ಹೀಗೆ ಯುದ್ಧ ಎಲ್ಲ ಮುಗಿತು. ಅವರೆಲ್ಲ ಹೋದ ಮೇಲೆ ಭೀಮ ಅರ್ಜುನ ಎಲ್ಲರೂ ದ್ರೌಪದಿಯನ್ನು ಕರೆಕೊಂಡು ಕುಂಬಾರನ ಮನೆಗೆ ಬಂದು, ಅಗ್ರೇ ಶ್ರೀಪುತ್ರ ಸಹಿತ ಸತು ಧರ್ಮಸೂನು ಪ್ರಾಯಾತ್ ಕುಲಾಲ ಗೃಹಮನ್ವಪಿ ಭೀಮ ಪಾರ್ಥವು. ದ್ರುಪದರಾಜನ ಅರಮನೆಗೆ ಆ ಪಂಚಾಲ ದೇಶಕ್ಕೆ ಬಂದಾಗಲೂ ಅವ್ರು ಇಳ್ಕೊಂಡದ್ದು ಕುಂಬಾರನ ಮನೆಯಲ್ಲಿ. ಯಾಕೋ ಭೀಮನಿಗೂ ಕುಂಬಾರರಿಗೂ ಭಾರಿ ನಂಟು. ಏಕಚಕ್ರ ನಗರದಲ್ಲಿ ಕುಂಬಾರನ ಮನೆ ಎತ್ತಿಟ್ಟಿದ್ರಲ್ಲ, ಕುಂಬಾರ ಒಂದು ಗಡಿಗೆ ಅಂತ ಒಂದು ಮನೆ ಅಂತ ಗಡಿಗೆ ಮಾಡಿಕೊಟ್ಟಿದ್ದ. ಪ್ರಾಯಶಃ ಅವನು ಹೇಳಿರ್ಬೇಕು, ನಮ್ಮ ಪೈಕಿ ಒಬ್ಬನಿದ್ದಾನೆ ಅವನಿಗೆ ಜಾಗ ಮಾಡಿಕೊಡ್ರಿ ಅಂತ ಹೇಳಿರ್ಬೇಕು. ಆದ್ರಿಂದ ಇಲ್ಲೂ ಕುಂಬಾರನ ಮನೆಯಲ್ಲೇ ಹೇಳ್ಕೊಂಡಿದ್ರಲ್ಲ. ರಾಯಾತ್ ಕುಲಾಲ ಗೃಹ ಮನ್ವಪಿ ಭೀಮ ಪಾರ್ಥವು. ಅಲ್ಲಿ ಬಂದು ಆ ಮನೆಯಲ್ಲಿ ಇಳ್ಕೊಂಡಿದ್ರು. ಅಲ್ಲಿ ಭಿಕ್ಷಾ ಬೇಡ್ಕೊಂಡು ಬಂದು ಹೇಳಿದ್ರಂತೆ. ಕುಂತಿ ಅಲ್ಲಿದ್ಲು. ಅಮ್ಮ ಭಿಕ್ಷಾ ಅಂದ್ಬಿಟ್ರಂತೆ ತಂದವರು. ಭಿಕ್ಷಾ ಅಂದ್ರು. ತಂದದ್ದು ಕುಂತಿ ಇವಳು ದ್ರೌಪದಿಯನ್ನು ಹಿಡ್ಕೊಂಡು ಬಂದಿದ್ರು. ಭಿಕ್ಷೆ ತಂದಿದ್ದೀವಿ ಅಂತಂದ್ರು. ಏನೋ ವಿನೋದ ಮಾಡಬೇಕು ಅಮ್ಮನ ಜೊತೆಗೆ ಅಂತ ಹೇಳಿ. ಮಾಮೂಲು ಭಿಕ್ಷೆ ಅಲ್ಲ ಇದು. ಕುಂತಿಯನ್ನು ಇವರು ದ್ರೌಪದಿಯನ್ನು ತಗೊಂಡು ಬಂದವರು ಭಿಕ್ಷಾ ಅಂತಂದ್ರು. ಮಾಮೂಲು ಪದ್ಧತಿ ಕುಂತಿದ್ದು. ದಿನಾ ತಂದು ಅಮ್ಮ ತಂದ್ವಿ ಭಿಕ್ಷೆ ಬೇಡ ಆಯ್ತು ಅಂತ ಬರ್ತಿದ್ರಂತೆ. ಎಲ್ಲರೂ ಹಂಚಿಕೊಳ್ಳಿ ಅಂತಿದ್ರಂತೆ. ಅವತ್ತಿನ ದಿವಸನೂ ಕೂಡ ದ್ರೌಪದಿಯನ್ನು ಕರ್ಕೊಂಡು ಬಂದು ಅಮ್ಮ ಭಿಕ್ಷಾ ಅಂತಂದು ಕೂಡಲೇ ಕುಂತಿ ಹೇಳಿಲ್ಲಂತೆ, ಎಲ್ಲರೂ ಹಂಚಿಕೊಂಡು ಬಿಡ್ತೀನ್ರಿ ಎಂದು. ಗಾಬರಿ ಆಯ್ತೀನಿ. ಅಯ್ಯೋ ಮಾಮೂಲಿನಂತೆ ನಾವೇನೋ ವಿನೋದ ಮಾಡ್ಲಿಕ್ಕೆ ಹೋದ್ರೆ ಎಲ್ಲರೂ ಹಂಚಿಕೊಳ್ಳಿ ಅಂತ ಅಂದ್ಬಿಟ್ರು, ಒಬ್ಬ ಹೆಣ್ಣು ಮಗಳು ಎಲ್ಲರೂ ಹಂಚಿಕೊಳ್ಳೋದು ಹೇಗೆ ಅಂತ ಇವ್ರಿಗೆ ಬಹಳ ಚಿಂತೆ ಆಯ್ತು. ಯಾರಿಗೆ? ಭೀಮನಿಗೆಲ್ಲ. ಭೀಮನಿಗೆ ಗೊತ್ತು ದ್ರೌಪದಿ ಒಬ್ಬ ಹೆಣ್ಣಲ್ಲ, 5 ಜನ ಇದ್ದಾರೆ ಅನ್ನೋದು ಭೀಮನಿಗೆ ಗೊತ್ತಿತ್ತು, ಸರ್ವಜ್ಞನಿಗೆ. ಉಳಿದವರಿಗೆಲ್ಲ ಅಷ್ಟು ಜ್ಞಾನ ಇದ್ದಿಲ್ಲ. ಆದ್ರಿಂದ ಪ್ರಾಮಾದಿಕಂಚ ವಚನಂ ನಮೃಷಾತ ಯೋಕ್ತಂ. ಎಷ್ಟು ವಿಶ್ವಾಸ ಕುಂತಿ ಮೇಲೆ ಅಂತಂದ್ರೆ, ಒಂದು ದಿನ ಸುಳ್ಳು ಹೇಳಿದವಳಲ್ಲ, ಅವಳ ಬಾಯಿಂದ ಬಂದ ಮಾತು ಎಂದು ಹುಸಿ ಆಗಿಲ್ಲ. ಅಂಥದ್ದು ಇವತ್ತು ಎಲ್ಲರೂ ಹಂಚಿಕೊಳ್ಳಿ ಅಂತ ಅಂದ್ಬಿಟ್ಲು ನಮ್ಮಮ್ಮ. ಅದು ನಡಿಲೇಬೇಕು. ಆದ್ರೆ ಹೇಗೆ ಸಾಧ್ಯ? ಒಬ್ಬ ಹೆಣ್ಣು ಮಗಳು ಈ ರೀತಿ ವಿನೋದ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕೃಷ್ಣನೂ ಬಂದ. ಅಲ್ಲಿದ್ದವನೇ ಹಿಂದಿನಿಂದ ಬಂದಂತೆ. ತತ್ರ ಜಗಾಮ ಪರಮೇಣ ಹಿ ಸೌಹೃದೇನ. ಬಂದು ಇವ್ರ ಜೊತೆಗೆ ಅದು ಇದು ಸಂಭಾಷಣೆ ಮಾಡಿ ತಾನು ಯಾದವರನ್ನ ಕರ್ಕೊಂಡು ಹೋಗಿಬಿಟ್ಟ. ಕುಂತಿ ಅಂತೂ ಹೇಳೇ ಆಗಿತ್ತು ಎಲ್ಲರೂ ಹಂಚಿಕೊಳ್ಳಿ ಅಂತ. ಅದೇ ರಾತ್ರಿ ದ್ರುಪದರಾಜನಿಗೆ ಚಿಂತೆ. ನಾನು ಮಗಳನ್ನ ಹುಟ್ಟಿಸಿದ್ದೆ, ಯಾಜೋಪಯಾಜರಿಂದ ಯಾಗ ಮಾಡಿಸಿ ಹುಟ್ಟಿಸಿದ್ದೆ, ಅರ್ಜುನನ ಕೊಟ್ಟು ಮದುವೆ ಮಾಡಬೇಕು ಅಂತ. ಯಾರೋ ಬ್ರಾಹ್ಮಣರು ಬಂದು ತಮ್ಮ ಮಂತ್ರದ ಬಲದಿಂದಲೋ ಏನೋ ಬಾಹುಬಲವನ್ನು ಸಂಪಾದನೆ ಮಾಡಿ ಗೆದ್ದು ಬಿಟ್ಟರು ದ್ರೌಪದಿಯನ್ನ. ನನ್ನ ಸಂಕಲ್ಪ ಏನಾಯ್ತು? ಅರ್ಜುನನಿಗೆ ಕೊಡಬೇಕು ಅಂತ ಹಿಂದೆ ನೋಡಿದ್ನಲ್ಲ ಅರ್ಜುನನ ಪರಾಕ್ರಮ. ಆವಾಗಲೇ ಸಂಕಲ್ಪ ಮಾಡಿದ್ದ ಅರ್ಜುನನಿಗೆ ಕೊಡ್ಲಿಕ್ಕೆ ಒಂದು ಕನ್ಯಾ ಬೇಕು ಅಂತ. ಇವತ್ತೇನೋ ಆಗೋಯ್ತಲ್ಲ. ಅಥವಾ ಅರ್ಜುನನೇ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನೋ ಏನೋ, ಏನಾದ್ರೂ ಮಾಡಿದನ್ನು ಪತ್ತೆ ಹಚ್ಚಬೇಕು ಅಂತ ಚಿಂತೆಯಾಗಿ ಅವನು ರಾತ್ರಿ ಆದ ಕೂಡಲೇ ಕಳಿಸಿದ್ನಂತೆ ಧೃಷ್ಟದ್ಯುಮ್ನನ್ನ. ಹೋಗಿ ನೋಡ್ಕೊಂಡು ದ್ರೌಪದಿಯನ್ನಂತೂ ಕರ್ಕೊಂಡ್ರು, ಹೊರಟು ಬಿಟ್ರು. ಹೇಗಿದ್ದಾಳೆ ದ್ರೌಪದಿ? ಬ್ರಾಹ್ಮಣರು ಬೇರೆ ಕರ್ಕೊಂಡು ಹೋದ್ರು 5 ಜನ. ಯಾವ ರೀತಿ ಇದ್ದಾಳೆ, ಅವ್ರು ಏನು ಮಾಡ್ತಾರೆ, ಅವ್ರ ಚರಿ ಏನು, ಯಾರು ಏನು ಪತ್ತೆ ಹಚ್ಕೊಂಡು ಬಾ. ಅದಕ್ಕೆ ಕೃಷ್ಣ ಅಲ್ಲಿ ಮಾತಾಡಿಸಿದ್ದಿಲ್ಲ. ಈ ಕುಂಬಾರನ ಮನೆಗೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಇಲ್ಲಿ ಮಾತಾಡಿಸಿ ಹೋಗ್ಬಿಟ್ಟಿದ್ನಂತ. ಅವನು ಜಾಸ್ತಿ ಹೊತ್ತು ನಿಲ್ಲಿಲ್ಲ ಕೃಷ್ಣ, ಮುಂದೆ ಗೊತ್ತಾಗಬಾರ್ದು ಯಾರಿಗೆ ಅಂತ. ಅವರು ದ್ರುಪದರಾಜ ಹೇಳಿದ ಮೇಲೆ ಧೃಷ್ಟದ್ಯುಮ್ನ ಬಂದು ಅವ್ರಿಗೆ ಗೊತ್ತಾಗದೇ ಇದ್ದ ಹಾಗೆ ಮನೆ ಹತ್ತಿರನೇ ಸುಳಿದಾಡಿಕೊಂಡು ಏನು ಮಾಡ್ತಾರೆ, ಹೇಗೆ ಬದುಕ್ತಿದ್ದಾರೆ, ಎಲ್ಲಿದ್ದಾರೆ, ಅವ್ರ ಮನೆ ಏನು ಎಲ್ಲ ನೋಡೋಣ ಅಂತ ಬಂದಾಗ ಗೊತ್ತಾಯ್ತು ಭಿಕ್ಷೆ ಬೇಡ್ಕೊಂಡು ಅನ್ನ ತಂದಿದ್ದಾರೆ. ಭಿಕ್ಷಾನ್ನ ಭೋಜನ ಕೂತೋ ಭಗಿನಿ ನಿಜಾಂಚ ತತ್ರಾಪಿ ತೃಪ್ತ ಹೃದಯ. ಭಿಕ್ಷೆ ಬೇಡ್ಕೊಂಡು ಬಂದ್ರು, ಅದನ್ನೇ ತಿಂದ್ರು. ದ್ರೌಪದಿ ಅಳ್ತಾ ಕೂತಿದ್ದಾಳೇನೋ ಅಂತ ಪರೀಕ್ಷೆ ಮಾಡಿ ದ್ರೌಪದಿನೂ ನೋಡಿದ್ನಂತೆ ಧೃಷ್ಟದ್ಯುಮ್ನ. ಇವ್ರಿಗೆ ಯಾರಿಗೂ ಗೊತ್ತಾಗದ ಹಾಗೆ ಆ ಭಿಕ್ಷಾನ್ನ ತಿಂದ್ರು ಕೂಡ ತೃಪ್ತಳಾಗಿದ್ದಾಳಂತೆ ದ್ರೌಪದಿ ಇದೆ. ಅಷ್ಟರಲ್ಲೇ ಪರಮ ಸಂತುಷ್ಟಳಾಗಿದ್ದಾಳೆ. ಯಾವುದಾದ್ರೇನಂತ ಇವರು ತಂದು ಹಾಕಿದ್ದು ಸಂತೋಷ ಪಟ್ಟುಕೊಂಡಿದ್ದಾಳೆ. ಅವರು ಮಾತು ಕಥೆ ನೋಡೋಣ ಅಂತ ಅಲ್ಲೇ ನಿಂತುಕೊಂಡು ಕಿವಿ ಕೊಟ್ಟು ಕೇಳಿದ್ರೆ ಬರೇ ಯುದ್ಧದ ಮಾತು, ಬರೇ ಯುದ್ಧಕ್ಕೆ ಸಂಬಂಧಪಟ್ಟ ಮಾತು. ನೀನ್ ಹಂಗ್ ಮಾಡಿಬಿಡ್ಬೇಕಾಗಿತ್ತು, ಹೀಗ್ ಮಾಡ್ಬೇಕಾಗಿತ್ತು, ನಾನು ಇನ್ನೂ ಶಲ್ಯನ ಎತ್ತಿದ್ದೆ ಹಂಗೆ ಇಟ್ಟೆ, ಇದೆಲ್ಲ ಇದೇ ಮಾತು. ಯುದ್ಧದ ಬಿಟ್ರೆ ಬೇರೆ ಮಾತೇ ಇಲ್ಲ. ಅಥ ಯುದ್ಧ ವಾರ್ತಾಂ ತೇಷಾಂ ನಿಶಮ್ಯನದತಾಂ. ಅವರು ಮಾತಾಡಿದರೆ ಘನಗಂಭೀರವಾದಂತಹ ಧ್ವನಿ, ಮೋಡದಂತೆ ಗಂಭೀರವಾದ ಧ್ವನಿ. ಇದನ್ನೆಲ್ಲ ನೋಡಿ ಧೃಷ್ಟದ್ಯುಮ್ನ ತೀರ್ಮಾನ ಮಾಡಿದ,
ಬರೇ ಕ್ಷತ್ರಿಯರಲ್ಲ ಇವರು, ಬ್ರಾಹ್ಮಣರಲ್ಲ, ಬರೇ ಕ್ಷತ್ರಿಯರಲ್ಲ, ಕ್ಷತ್ರೋತ್ತಮಾಹ ಇತಿ ಮತಿಂ ಸ ಚಕಾರ ವೀರಃ. ಉತ್ತಮ ಕ್ಷತ್ರಿಯರು ಕ್ಷತ್ರೋತ್ತಮರಾಗಿದ್ದಾರೆ ಅಂತ ನಿರ್ಧಾರ ಮಾಡಿಕೊಂಡು ಬಂದು ದ್ರುಪದ ರಾಜನಿಗೆ ಹೇಳಿದ. ಅದು ರಾತ್ರಿ ನಿದ್ದೆ ಬಂದಿದ್ದಿಲ್ಲ ದ್ರುಪದ ರಾಜನಿಗೆ. ಬೆಳಿಗ್ಗೆದ್ದು ಕೂಡಲೇ ಪುರೋಹಿತರನ್ನು ಕಳಿಸಿದ. ದ್ರುಪದ ರಾಜ ತಮ್ಮ ಪುರೋಹಿತರನ್ನು ಕಳಿಸ್ತಾನೆ. ಆ ಕನ್ಯೆಯನ್ನ ನಿನ್ನೆ ಗೆದ್ದುಕೊಂಡು ಹೋದವ್ರನ್ನ ಕರ್ಕೊಂಡು ಬಾ. ಪದ್ಧತಿ ಪ್ರಕಾರ ಇದಕ್ಕೆಲ್ಲ ಬ್ರಾಹ್ಮ ವಿವಾಹ ಅಂತ ಕ್ರಮ ಪ್ರಕಾರ ಆಗ್ಬೇಕು. ವೀರ್ಯದಿಂದ ಪರಾಕ್ರಮದಿಂದ ಯಾವ ರೀತಿ ಗೆದ್ದರೂ ಕೂಡ ಮತ್ತೆ ಯಥಾ ಪ್ರಕಾರ ಶಾಸ್ತ್ರೋಕ್ತ ವಿಧಿಯಿಂದ ಹೋಮ ಹವನ ನಡೆದು ವಿವಾಹ ಆಗ್ಲೇಬೇಕು. ಇದು ಸ್ವಯಂವರ ಅಂದ್ರೆ ಬರೇ ಮದುವೆ ಅಲ್ಲ, ಇದು ಬರೇ ಸ್ವಯಂವರ ಅಷ್ಟೇ. ಬ್ರಾಹ್ಮ ವಿವಾಹ ಆಗ್ಲೇಬೇಕು. ಆ ಪ್ರಕಾರ ಅದಕ್ಕೋಸ್ಕರ ಅಂತ ಹೇಳಿ ಕಳಿಸಿದ್ದಾನೆ. ಅವರೆಲ್ಲ ಪುರೋಹಿತರು ಹೋಗಿ ಕರ್ಕೊಂಡು ಬಂದ್ರು. ಬಂದು ಕೂಡಲೇ ಅಷ್ಟರಲ್ಲೇ ದ್ರುಪದ ರಾಜ ಏರ್ಪಾಟ್ ಮಾಡಿದ್ದಂತೆ. ಧೃಷ್ಟದ್ಯುಮ್ನ ಏನೋ ಹೇಳಿದ, ಅದು ಊಹಿಸಿದ್ದವ. ಖಾತ್ರಿ ಗೊತ್ತಿಲ್ಲ ಕ್ಷತ್ರಿಯರು ಅಂತ. ಭಿಕ್ಷೆ ಬೇಡ್ಕೊಂಡು ಬಂದಿದ್ದಾರೆ. ಧ್ವನಿ ಏನೋ ಗಂಭೀರವಾಗಿತ್ತು. ಯುದ್ಧದ ವಾರ್ತೆ ಆಡ್ತಿದ್ದಾರೆ. ಎಷ್ಟೋ ಬ್ರಾಹ್ಮಣರು ಯುದ್ಧದ ಮಾತಾಡಬಹುದು, ಅಥವಾ ಇನ್ನೇನೋ ಫೈನಾನ್ಸ್ ವಿಚಾರನೂ ಮಾತಾಡ್ಕೋಬಹುದು. ಅದೇನು ದೊಡ್ಡ ವಿಷಯ ಅಲ್ಲ. ಹಾಗೆ ಅಂತ ಹೇಳಿ ಅವರು ವಾರ್ತಾ ವೃತ್ತಿಯವರು ಅಂತೂ ತಿಳ್ಕೊಳ್ಬೇಕಾಗಿಲ್ಲ. ಯುದ್ಧದ ವಾರ್ತೆ ಮಾತಾಡಿರಬಹುದು, ಇನ್ಯಾವುದೋ ಒಂದು ವೃತ್ತಿಯ ವಿಚಾರವನ್ನು ಮಾತಾಡಬಹುದು. ಆದ್ರೆ ಖಾತ್ರಿ ಆಗ್ಬೇಕಲ್ಲ. ಅದಕ್ಕೆ ದ್ರುಪದ ರಾಜ ಪುರೋಹಿತರನ್ನು ಕರೆಸಿ ಪರೀಕ್ಷೆ ಮಾಡ್ಲಿ. ಡೈರೆಕ್ಟ್ ಆಗಿ ಕೇಳಲಿಕ್ಕೆ ಹೆದರಿಕೆ. ನೀವೇನು ಕ್ಷತ್ರಿಯರ ಬ್ರಾಹ್ಮಣರ ಯಾವ ಜಾತಿ ನಿಮ್ದು ಅಂತ ಕೇಳಲಿಕ್ಕೆ ಚೆನ್ನಾಗಿರೋದಿಲ್ಲ. ಪರೀಕ್ಷೆ ಮಾಡೋಣ ಅಂತ ಏನು ಮಾಡಿದ್ದಾನೆ, ತನ್ನ ಮನೆಯಲ್ಲಿ ಆ ಪಾಂಡವರು ಬರೋದ್ರೊಳಗಡೆ 4 ಕೋಣೆ ಖಾಲಿ ಮಾಡಿಸಿ ಒಂದು ಕೋಣೆಯಲ್ಲಿ ಬ್ರಾಹ್ಮಣರಿಗೆ ಬೇಕಾದ ಸಾಮಾನೆಲ್ಲ ಇಟ್ಟಿದ್ನಂತೆ. ಸಾಲಿಗ್ರಾಮ, ದೇವ್ರ ಪೆಟ್ಟಿಗೆಗಳು, ದರ್ಭೆ, ಈ ಪೂಜಾ ಸಾಮಗ್ರಿ ಅಂತ ಒಂದು ಅಂಗಡಿ ಇರ್ತದಲ್ಲ, ಅಂಥದ್ದೊಂದು ಇಟ್ಬಿಟ್ಟಿದ್ದ ತಂದು. ಇನ್ನೊಂದು ಕೋಣೆಯಲ್ಲಿ ಆಯುಧಗಳು, ದೊಡ್ಡ ದೊಡ್ಡ ಖಡ್ಗ, ಗದೆ, ಬಿಲ್ಲು, ಬಾಣ, ಅದನ್ನೆಲ್ಲ ಇನ್ನೊಂದು ಕೋಣೆಯಲ್ಲಿ ಇಟ್ಟಿದ್ನಂತೆ. ಇನ್ನೊಂದು ಕೋಣೆಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾದಂತಹ ವೈಶ್ಯವೃತ್ತಿಯವರಿಗೆ ಬೇಕಾದ ಸಾಮಾನುಗಳು, ತಕ್ಕಡಿ, ಅದನ್ನೆಲ್ಲ ಒಂದ್ ಕಡೆ ಇಟ್ಟಿದ್ನಂತೆ. ಇನ್ನೊಂದು ಕಡೆಯಲ್ಲಿ ಶೂದ್ರ ವರ್ಣದವರಿಗೆ ಬೇಕಾದಂತಹ ಸಾಮಾನುಗಳು 4 ಕೋಣೆಯಲ್ಲಿ ಪ್ರತ್ಯೇಕ 4 ಇಟ್ಟಿದ್ದಾನೆ. ಯಾವ ವರ್ಣದವರು ನಿಜವಾಗಿಯೂ ಪರೀಕ್ಷೆ ಮಾಡೋಣ. ಇವರು ವೇಷ ಹಾಕೊಂಡು ಬಂದಿದ್ದಾರೆ, ಯಾವ ವರ್ಣದವರು ಬಂದಿದ್ದಾರೆ, ಇದನ್ನೆಲ್ಲ ಪರೀಕ್ಷೆ ಮಾಡಬೇಕು ಅಂತ ಇಟ್ಟಿದ್ದಾನಂತೆ. ತಾನಾಗತಾನ್ ಸಮಭಿಪೂಜ್ಯ ನಿಜಾತ್ಮಜಾಂಚ ವಿಪ್ರಾದಿ ಯೋಗ್ಯ ಪೃಥಗುಕ್ತ ಪದಾರ್ಥ ಜಾತೈ ಪೂರ್ಣಾನ್ ಗೃಹಾಂಶ್ಚತುರ ಏವ ದಿದೇಶ ರಾಜ. ಅಷ್ಟೆಲ್ಲ ತುಂಬಿಸಿಟ್ಟಿದ್ದ. ಇವರು ಬಂದು ಕೂಡಲೇ ಸ್ವಾಗತ ಮಾಡಿ, 4 ಕೋಣೆ ಇದೆ, ಎಲ್ಲಿ ಬೇಕಾದ್ರೆ ನೀವು ರೆಸ್ಟ್ ತಗೊಳ್ಬಹುದು ಅಂತ ಅಂದು ಕೂಡಲೇ ಎಲ್ಲ 4 ಕೋಣೆ ನೋಡಿದ್ರೆ ಯಾವ್ದು ಚೆನ್ನಾಗಿದೆ ಅಂತ ಆ 2ನೇ ಕೋಣೆಗೆ ಹೋಗಿಬಿಟ್ರು. ಕ್ಷತ್ರಿಯರ ಸಾಮಾನು ಇಟ್ಟಿದ್ರಲ್ಲ, ಆಯುಧ ಎಲ್ಲ ಆ ರೂಮಿಗೆ ಪ್ರವೇಶ ಮಾಡಿಬಿಟ್ರಂತೆ. ದ್ರುಪದ ರಾಜನ ಖಾತ್ರಿ ಆಯ್ತು, ಇವರು ಕ್ಷತ್ರಿಯರೇ. ಒಂದು ವೇಳೆ ನಿಜವಾಗಿಯೂ ವೇಷಕ್ಕೆ ತಕ್ಕ ಹಾಗೆ ಬ್ರಾಹ್ಮಣರೇ ಆಗಿದ್ರೆ ಆ ಶಾಲಿಗ್ರಾಮ ಇರೋ ರೂಮಿಗೆ ಹೋಗ್ಬಿಟ್ಟು, ಶಾಲಿಗ್ರಾಮ, ದರ್ಭೆ ಅದು ನೋಡಿದ ಕೂಡಲೇ ಬ್ರಾಹ್ಮಣರಿಗೆ ಸ್ವಲ್ಪ ವ್ಯಾನ್ ನಿಲ್ಲಿಸೋಣ ಅನಿಸ್ತದೆ. ಒಳ್ಳೆ ದರ್ಭೆ ಇದೆ, ಶಾಲಿಗ್ರಾಮ ಇದೆ. ಅದನ್ನ ನೋಡಿ ಇವರು ಕ್ಷತ್ರಿಯರ ರೂಮಿಗೆ ಯಾವಾಗ ಹೋದ್ರು ಕೋಣೆಗೆ, ತತ್ರ ಆಯುಧಾದಿ ಪರಿಪೂರ್ಣ ಗೃಹಂಚ ತೇಗುಹು. ಅಲ್ಲಿ ಹೋದ ಕೂಡಲೇ ಇವರು ಕ್ಷತ್ರಿಯರು ಅಂತ ನಿಶ್ಚಯ ಮಾಡಿಕೊಂಡ. ಚೇಷ್ಟ ಅವನು ಪರೀಕ್ಷೆ ಮಾಡಿದ. ಅವರ ನಡಿಗೆ, ಅವರ ಸ್ವರ, ಅವರ ಆಕೃತಿ, ಅದನ್ನೆಲ್ಲ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಕ್ಷತ್ರಿಯರಾಗಿದ್ರೆ ಸಾಮಾನ್ಯ ಇಂಥಲ್ಲಿ ಸ್ವಲ್ಪ ಕಲೆಯಾಗಿರ್ತದೆ. ಬಾಣ ಬಿಟ್ಟುವಾಗಿ ಹಗ್ಗ ಎಳೆದು 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 ಇಲ್ಲಿ ತಾಗಿ ಕಲೆಯಾಗಿರ್ತದೆ. ಇಂಥದ್ದೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತದೆ. ಇವನು ಮಹಾಯೋಧ ಅಂತಂದ್ರೆ ಈ ಆಯುಧದಿಂದ ಏಟುಗಳು ಬಿದ್ದು ಆದ್ರೆ ಕಲೆ ಆಗಿರ್ತದೆ. ಅದೆಲ್ಲ ಪರೀಕ್ಷೆ ಮಾಡಿ ಚೇಷ್ಟ, ಸ್ವರ, ಆಕೃತಿ, ವಿವಕ್ಷಿತ, ವೀರ್ಯ, ಶೌರ್ಯ. ತಾನು ಒಬ್ಬ ಕ್ಷತ್ರಿಯನಾದ್ರಿಂದ ಪರೀಕ್ಷೆ ಮಾಡೋದು ಸುಲಭ. ಶೌರ್ಯ, ವೀರ್ಯ, ಪ್ರಾಗಲ್ಭ್ಯ ಮೊದಲಾದ ಗುಣಗಳಿಂದ ಕ್ಷಿತಿಭಕ್ತೃ ಪುತ್ರಾನ್ ಇವರು ಕ್ಷತ್ರಿಯರು ಅಂತ ನಿರ್ಧಾರ ಮಾಡಿದ. ಆದ್ರೂ ಸ್ವಲ್ಪ ಒಂದು ಅನುಮಾನ ಇದ್ದೇ ಇರ್ತದಲ್ಲ. ಕೊನೆಗೆ ಧರ್ಮರಾಜನ ಹತ್ರ ಬಂದು ಕೇಳಿದನಂತೆ, ನೀವು ಯಾವ ವರ್ಣದವರು, ನಿಜವಾಗಿ ಕ್ಷತ್ರಿಯರು ಬ್ರಾಹ್ಮಣರು, ಯಾವ ವರ್ಣಕ್ಕೆ ಸೇರಿದವರು? ಯಾಕೆಂದ್ರೆ ಮಗಳನ್ನು ಗೆದ್ದುಕೊಂಡಿದ್ದೀರಿ, ಮದುವೆ ಮಾಡಬೇಕಾದ್ರೆ ತಿಳ್ಕೊಳ್ಬೇಕಲ್ಲ, ಅದಕ್ಕೆ ನೀವು ಯಾವ ವರ್ಣದವರು ಅಂತ ಕೇಳಿದ್ನು. ಹೇಳಿದ ಕೂಡಲೇ ಧರ್ಮರಾಜ ಅಂತಾನೆ, ಅವತ್ತು ಧೃಷ್ಟದ್ಯುಮ್ನ ಆ ದ್ರೌಪದಿಯನ್ನು ಕರ್ಕೊಂಡು ಬಂದು ಸ್ವಯಂವರದ ಷರತ್ತು ಹೇಳುವಾಗ ವರ್ಣದ ಸುದ್ದಿ ಎತ್ತಿಲ್ಲ, ಇವತ್ತ್ಯಾಕೆ ಕೇಳ್ತಿದ್ದಿ ಅಂತಂದು ಧೈರ್ಯವಾಗಿ ಕೇಳಿದ್ನಂತೆ. ಇವತ್ತ್ಯಾಕೆ ಆ ವಿಚಾರ ಇವಾಗ? ಅವತ್ತೇ ಇಂಥ ವರ್ಣ ಸ್ಪಷ್ಟ ಹೇಳ್ತಾನೆ. ಅಂದ್ಮೇಲೆ ನಾಹಂ ವರಯಾಮಿ ಸೂತಂ ಅಂತ ದ್ರೌಪದಿ ಹೇಳಿದ್ಲು ಅನ್ನೋ ಮಹಾಭಾರತದ ಪಾಠ ಎಷ್ಟು ಪ್ರಕ್ಷಿಪ್ತ ಅನ್ನೋದು ಅರ್ಥ ಆಗ್ತದೆ. ಧರ್ಮರಾಜನೇ ಹೇಳ್ತಾರೆ, ಅವತ್ತು ಧೃಷ್ಟದ್ಯುಮ್ನ ಹೇಳುವಾಗ ವರ್ಣದ ಬಗ್ಗೆ ಅದರ ವಿಚಾರವೇ ಚಕಾರ ಎತ್ತಿದ್ದಿಲ್ಲ, ಇವತ್ತು ನೀವು ಯಾವ ವರ್ಣದವರು ಅಂತ ಯಾಕೆ ಕೇಳ್ತಿದ್ದಿ? ಧರ್ಮರಾಜ ಅದೇ ಮಾತಾಡ್ತಾನೆ, ಪ್ರಮಾಣ ಬೇಕು ಅಂತಂದ್ರೆ ನನ್ನ ಬುದ್ಧಿಗೆ ತೋಚಿದೆ ಅದೇ ಪ್ರಮಾಣ, ನನ್ನ ಬುದ್ಧಿನೇ ಪ್ರಮಾಣ. ಇಂಥ ಹಿರಿಯರು ಎಷ್ಟೋ ಇದ್ರ. ಅಶ್ರುತ ಪ್ರತಿಭಾಯಸ್ಯ ಶ್ರುತಿ ಸ್ಮೃತಿ ಅವಿರೋಧಿನಿ. ಎಲ್ಲಿ ಓದಿರೋದಿಲ್ಲ, ಯಾರ ಹತ್ರ ಪಾಠ ಹೇಳಿಸ್ಕೊಂಡಿರೋದಿಲ್ಲ,
ಅಧ್ಯಯನ ಇರೋದಿಲ್ಲ, ಏನೂ ಇರೋದಿಲ್ಲ. ಆದರೆ ಅಪೂರ್ವವಾದ ಪ್ರಮೇಯಗಳನ್ನು ಹೇಳ್ತಾರೆ. ಅದು ವೇದಕ್ಕೆ ಸ್ಮೃತಿಗೆ ಸಮ್ಮತವಾಗಿರ್ತದೆ. ಅವರು ವೇದ ಅಧ್ಯಯನ ಮಾಡಿಲ್ಲ, ಹೇಳಿಲ್ಲ, ಎಲ್ಲೂ ಅಧ್ಯಯನ ಮಾಡಿಲ್ಲ, ಆದ್ರೂ ಹೇಳಿದ್ರೆ ಆ ರೀತಿ ಇರ್ತದೆ. ಸಂವಿದ್ಯಾ ದೇವಸತ್ತಮಂ. ದಾಸವರೆಣ್ಯರನ್ನ ನಾವು ಕೇಳ್ತೇವೆ. ಅನೇಕ ದಾಸರು ಎಲ್ಲೆಲ್ಲೋ ನಾನಾ ರೀತಿ ಲೌಕಿಕ ಹುದ್ದೆಯಲ್ಲಿದ್ದವರು ಇದ್ದಕ್ಕಿದ್ದ ಹಾಗೆ ದಾಸರ ಪದ್ಯಗಳನ್ನು ಬರೆದಿದ್ದಾರೆ, ದೇವರ ನಾಮ ಬರೆದಿದ್ದಾರೆ, ಪ್ರಮೇಯಗಳನ್ನು ಹೇಳ್ತಾರೆ. ಎಲ್ಲಿಂದ ಹೇಳಿದ್ರು, ಎಲ್ಲಿ ಅಧ್ಯಯನ ಮಾಡಿದ್ರು? ಅಶ್ರುತ ಪ್ರತಿಭಾ. ಇದಕ್ಕೆ ಅಶ್ರುತ ಪ್ರತಿಭಾ ಅಂತಾರೆ. ಅವ್ರು ಹೇಳಿರ್ತಾರೆ, ಅದು ಸರಿಯಾಗಿ ಯಾವುದೋ ಮೂಲ ಗ್ರಂಥದ ಪ್ರಮಾಣಕ್ಕೆ ಹೊಂದಿಕೆ ಆಗಿರ್ತದೆ. ಇಂಥ ಗುರುಗಳಿಂದ ಅಧ್ಯಯನ ಮಾಡಿ ಅದನ್ನು ಟ್ರಾನ್ಸ್ಲೇಷನ್ ಅಂತಲೇ ಮಾಡಿರೋದಿಲ್ಲ, ಬರೆದು ಬಿಟ್ಟಿರ್ತಾರೆ ತಮ್ಮ ಬುದ್ಧಿಯಿಂದ, ಅದು ಸರಿಯಾಗಿ ಮೂಲ ಗ್ರಂಥಕ್ಕೆ ಹೊಂದಿಕೆ ಆಗಿರ್ತದೆ. ಇದಕ್ಕೆ ಅಶ್ರುತ ಪ್ರತಿಭಾ ಯಸ್ಯ ಶ್ರುತಿ ಸ್ಮೃತಿ ಅವಿರೋಧಿನಿ. ಆ ರೀತಿ ಇರ್ತದೆ. ಶ್ರೀಮದ್ ಆಚಾರ್ಯರದ್ದು ಅಂತಹ ಪ್ರತಿಭೆ, ದೇವತೆಗಳದ್ದೆಲ್ಲ ಅಂತಹ ಪ್ರತಿಭೆ. ದೇವಾಂಶ ಸಂಭೂತರಾಗಿ ಆ ರೀತಿ ರಚನೆ ಮಾಡಿದ್ರೆ ಅದು ಮೂಲ ಗ್ರಂಥಕ್ಕೆ ಅವಿರೋಧಿಯಾಗಿದ್ರೆ ಸಂವಿದ್ಯಾ ದೇವಸತ್ತಮಂ. ಅವರನ್ನು ದೇವತೆಗಳು ಅಂತ ಭಾವಿಸಬೇಕು. ಎಷ್ಟು ದಾಸವರೇನಿದ್ದಾರೆ ಅವರೆಲ್ಲ ದೇವಾಂಶ ಸಂಭೂತರೇ. ಯಾಕೆ? ಆ ರೀತಿ ಮೂಲಕ್ಕೆ ಸಮ್ಮತವಾಗಿ ಬರೆದಿರ್ತಾರೆ, ಜನ್ಮಾಂತರ ಸಂಸ್ಕಾರದಿಂದ ಬರೆದಿರ್ತಾರೆ. ಧರ್ಮರಾಜ ನನ್ನ ಬುದ್ಧಿನೇ ಪ್ರಮಾಣ ಅಂದ್ಬಿಟ್ಟ. ಆದರೂ ದ್ರುಪದರಾಜನಿಗೆ ಸಮಾಧಾನ ಆಗಲಿಲ್ಲ. 5 ಜನರಿಗೆ ಹ್ಯಾಕ್ ಕೊಟ್ಟು ಮದುವೆ ಮಾಡೋದು ಅಂತ ಅವನಿಗೆ ಚಿಂತೆ ಬರ್ತಾ ಇದೆ. ಆಗ ನೈವೈಚ್ಛದತ್ರ ಭಗವಾನ್ ಅಗಮತ್ಯ ಕೃಷ್ಣ. ವೇದವ್ಯಾಸದೇವರು ಪ್ರಾದುರ್ಭೂತರ. ಈಗ ಮಹಾಭಾರತದಲ್ಲಿ ಅಷ್ಟೇ, ಇದ್ದಕ್ಕಿದ್ದಾಗ ಎಲ್ಲೋ ಪ್ರಾದುರ್ಭೂತ ಆಗ್ತಿದ್ರು, ತಮ್ಮ ಕೆಲಸ ಮುಗಿಸಿ ತಿರೋಹಿತರಾಗ್ತದೆ. ಆಗಿಂದಾಗ್ಗೆ ವ್ಯಾಸರು ಇಂಥ ಇಕ್ಕಟ್ಟಿನ ಪ್ರಸಂಗ ಬಂದಾಗೆಲ್ಲ ಬರ್ತಾ ಇದ್ರು. ವೇದವ್ಯಾಸದೇವರ ಪ್ರಾದುರ್ಭಾವ ಆಯಿತು. ವ್ಯಾಸರು ಬಂದ ಕೂಡಲೇ ಇವರೆಲ್ಲ ಬಹಳ ಅವರೇ ಕಳಿಸಿದ್ರು ಸ್ವಯಂವರಕ್ಕೆ, ಎಲ್ಲ ಆಗಿದೆ ಅಂತ ಹೇಳಿ ಸಂತೋಷದಿಂದ ಅವ್ರ ಹತ್ರ ಕೂತಿದ್ದಾರೆ. ವೇದವ್ಯಾಸದೇವರು ದ್ರುಪದರಾಜನನ್ನ ಕರೆದು ಹೇಳಿದ್ರಂತೆ, ಕೃಷ್ಣಸ್ತದಾಹ ನೃಪತಿಂ ಪ್ರತಿದೇಹಿ ಕನ್ಯಾಂ ಸರ್ವೇಭ್ಯ ಏವ. ಎಲ್ರಿಗೂ ಈ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡು ಅಂದ್ಬಿಟ್ಟು. ಯಾಕೆ ಅಂದ್ರೆ ಅದ್ ಹ್ಯಾಕ್ ಸ್ವಾಮಿ ಅಂತ ಕೇಳ್ತಾನೆ ದ್ರುಪದರಾಜ. ವೃಷಭಾಯು ಪುರಂದರಾಹಿ ನಾಸತ್ಯ ದಸ್ತ್ರ ಸಹಿತ ಇಮಯೇವ ಇಂದ್ರಾಹ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. ಇವರೆಲ್ಲ ಯಾರು ತಿಳ್ಕೊಂಡು, ಇವನು ಬರೇ ಯುಧಿಷ್ಠಿರ ಅಲ್ಲ, ಯಮದೇವರು. ಇವನು ಬರೇ ಭೀಮ ಅಲ್ಲ, ವಾಯುದೇವರು. ಇವನು ಅರ್ಜುನ ಅಷ್ಟೇ ಅಲ್ಲ, ದೇವೇಂದ್ರ. ಇವನು ಈ ನಕುಲ ಸಹದೇವರು ನಾಸತ್ಯ ದಸ್ರರು, ಹಿಂದೆ ಇಂದ್ರ ಪದವಿಯನ್ನು ಆಳಿದವರು, ಈಗಲೂ ಆಳ್ತಾ ಇರುವವರು. ಅರ್ಜುನ ಈಗ ಇಂದ್ರ ಪದವಿಯಲ್ಲಿ ಆಳ್ತಾ ಇರುವವನು. ಉಳಿದವರೆಲ್ಲ ಹಿಂದೆ ಇಂದ್ರ ಪದವಿಯನ್ನು ಆಳಿದವರು. 1ನೇ ಮನ್ವಂತರದಲ್ಲಿ ಕೃಷ್ಣ, 2ನೇ ಮನ್ವಂತರದಲ್ಲಿ ಯುಧಿಷ್ಠಿರ ಇಂದ್ರ ಪದವಿಯಲ್ಲಿ ಆಳಿದ್ದ, ಸ್ವರ್ಗಲೋಕ ಆಳಿದ್ದ 2ನೇ ಮನ್ವಂತರದಲ್ಲಿ. ಭೀಮ 3ನೇ ಮನ್ವಂತರದಲ್ಲಿ ಯುಧಿಷ್ಠಿರ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯನ್ನು ಆಳಿದವರು. 4, 5ರಲ್ಲಿ ನಕುಲ ಸಹದೇವರು ಸ್ವರ್ಗ ಪದವಿಯನ್ನು ಆಳಿದವರು. 6 ಮತ್ತು 7ನೇ ಮನ್ವಂತರ, 6ನೇದಲ್ಲೂ ಅವನೇ, 7ನೇದ್ರಲ್ಲೂ ಪುರಂದರನೇ, ಅವನೇ ಈಗ ಅರ್ಜುನನಾಗಿ ಬಂದಿದ್ದಾನೆ. ಈಗ ಇಂದ್ರ ಪದವಿಯಲ್ಲಿದ್ದವನು ಇನ್ನೊಂದು ರೂಪದಿಂದ ಅರ್ಜುನನಾಗಿ ಬಂದಿದ್ದಾನೆ. ಉಳಿದವರೆಲ್ಲರೂ ಕೂಡ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿಯಲ್ಲಿ ಕೂತು ಆಳಿದವರು ಇವರೆಲ್ಲ. ಸೇವರ್ಧಂತ ಸ್ವತಃ ವಸೋ ಮಹಿತ್ವನ ನಾಕಂತಸ್ಥುರು ಚಕ್ರಿರೆ ಸದಾ ಅಂತ ವೇದ ಹೇಳ್ತಾ ಇತ್ತು. ವೇದ ಪ್ರತಿಪಾದ್ಯರಾದವರು ಪೂರ್ವೇಂದ್ರರು. ಆದ್ರಿಂದ ಸರ್ವೇಭ್ಯ ಏವ ವೃಷವಾಯು ಪುರಂದರಾಹಿ ನಾಸತ್ಯದಸ್ರ ಸಹಿತ ಇಮಯೇವ ಇಂದ್ರಾಹ ಪೂರ್ವೇ ಚ ಸಂಪ್ರತಿತನಶ್ಚ ಹರೇರ್ಹಿ ಪಶ್ಚಾತ್. 1ರಲ್ಲಿ ಮಾತ್ರ ಹರಿ, ಮತ್ತೆಲ್ಲ ಇವರೇ ಇಂದ್ರ ಪದವಿಯಲ್ಲಿ ಆಳಿದರು. ಅವರ ಹೆಂಡಂದ್ರೇನೆ ಈ ದ್ರೌಪದಿ ಅಂದ್ರೆ, ನಿನ್ನ ಮಗಳು ಅಂದ್ರೆ ಅಂಥವ್ರು ನೋಡು ಅಂತ ಹಾಗೆ ಹೇಳ್ತಾ ಇದ್ದಾರೆ. ಯೇಷಾಂ ಸ್ತ್ರೀಯಷ್ಟೇ ನಿಖಿಲ ಅಪಿತ ಐಕ ದೇಹ. ಒಂದೇ ದೇಹದಲ್ಲಿದ್ದಾರಷ್ಟೇನೆ. ಪ್ರತ್ಯೇಕ ಇವರವರ ಹೆಂಡಂದ್ರು ಈ ದೇಹದಲ್ಲಿ ಪ್ರವೇಶ ಮಾಡಿ ಒಂದು ಗಾಡಿಯಲ್ಲಿ ಕೂತ್ಕೊಂಡು 10 ಜನ ಬಂದ್ರೆ ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಒಂದೇ ವೆಹಿಕಲ್ ನಲ್ಲಿ ಬಂದೇರಿ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಯಾರಂತ. ಹಾಗೆ ಒಂದು ದೇಹದಲ್ಲಿ ಬಂದಿದ್ದಾರಷ್ಟೇನೆ. ಚೇತನ ಬೇರೆ ಬೇರೆ ಇದ್ದಾರೆ, ಒಂದೇ ದೇಹ. ಒಂದು ವಾಹನದಲ್ಲಿ 4 ಜನ ಹೆಣ್ಣುಮಕ್ಕಳು ಬರೋ ಹಾಗೆ ಸಾಮೂಹಿಕ ವಿವಾಹದಲ್ಲಿ ಬರ್ತಿರ್ತಾರೆ ನೋಡ್ರಿ, ಒಂದೇ ವಾಹನದಲ್ಲಿ ಕರ್ಕೊಂಡ್ ಬರ್ತಾರೆ. ಹಂಗೆ ಒಂದು ದೇಹದಲ್ಲಿ ಬಂದಿದ್ದಾರಷ್ಟೇನೆ ಇವರೆಲ್ಲ. ಯೇಷಾಂ ಸ್ತ್ರೀಯಷ್ಟೇ ನಿಖಿಲ ಅಪಿಚ ಏಕ ದೇಹ ಪುತ್ರೀ ತವೈವ ನ ತತೋತ್ರ ವಿರುದ್ಧತಾಹಿ. ಏನು ವಿರೋಧ ಇಲ್ಲ, ದೇಹ ಒಂದಷ್ಟೇ. ಪ್ರತ್ಯೇಕ ಚೇತನರಿದ್ದಾರೆ, ಅವರವ್ರ ಜೊತೆಗೆ ಅವರವ್ರು ಸಂಸಾರ ಮಾಡ್ತಾರೆ. ಇತ್ಯುಕ್ತವತ್ಯಪಿ ತದಾ ದ್ರುಪದಶ್ಚಕಾರ. ಆದ್ರೂ ಅವನಿಗೆ ಅನುಮಾನ, ವಾಹನ ಒಂದಾದ್ರೆ ನಿಷೇಧ ಇಲ್ಲ, ದೇಹ ಬೇರೆ ಬೇರೆ ಇರ್ತದೆ. ಇಲ್ಲಿ ದೇಹನೇ ಒಂದಾಗಿದೆಯಲ್ಲ, ಸಂಸಾರ ಮಾಡೋದು ಅಂದ್ರೆ ದೇಹನೇ ಒಂದಾಗಿದೆ. ಆ ಒಳಗಡೆ 5 ಚೇತನರಿದ್ರೇನು ದೇಹ ಒಂದಾಗಿದೆ, ಹ್ಯಾಕ್ ಕೊಡೋದು ಅಂತ ಪುನಃ ಅನುಮಾನ ಪಟ್ಟಾಗ ಸಂವಾದಿನಿ ನಧಿಯಮೇನ ಮಥಾಹ ಕೃಷ್ಣ.
ನನ್ನ ಮಾತಿಗೆ ನೀನು ಒಪ್ಪಬೇಕು ಅಂತ ಅನ್ನೋದಕ್ಕೆ ತಮ್ಮ ಶಕ್ತಿ ತೋರಿಸ. ಇವ್ರು ಯಾರು ಪ್ರತ್ಯೇಕ ನೋಡು ಅಂತ ಹೇಳಿ ದಿವ್ಯ ಚಕ್ಷುಸ್ಸನ್ನು ಕೊಟ್ಟು ವೇದವ್ಯಾಸ ದೇವರು ತೋರಿಸಿದರು. ಸ್ವಸ್ಯಾಶು ಪಾಂಡುತನಯಾನ್ ದಿವಿ ಸಂಸ್ಥಿತಾಂಸ್ತಂ ಏತಾಂಚತೆ ದುಹಿತರಂ ಸಹತೈ ಪೃಥಕ್. ನೋಡಿದನಂತೆ ದಿವ್ಯ ದೃಷ್ಟಿಯಿಂದ ದೃಪದ ರಾಜ ಸ್ವರ್ಗಲೋಕದಲ್ಲಿ ಪ್ರತ್ಯೇಕವಾಗಿ ಇವರೆಲ್ಲ ಧರ್ಮರಾಜಾದಿಗಳಲ್ಲಿದ್ದಾರೆ. ದ್ರೌಪದಿ ದೇವಿ ಪ್ರತ್ಯೇಕ ದೇಹದಿಂದ ಒಬ್ಬೊಬ್ರು ಜೊತೆಗಿದ್ದದ್ದನ್ನು ನೋಡಿಬಿಟ್ರು. ಅಂದ್ರೆ ಅವರ ಸಂಸಾರ ಅದು ಲೋಕ ವಿಲಕ್ಷಣ. ಮೇಲ್ನೋಟಕ್ಕೆ ಒಂದು ದೇಹ ಅಂತ ಕಂಡ್ರೂ ಕೂಡ ಬೇರೆಯವರ ಸಂಸಾರದಂತೆ ಯೋಚನೆ ಮಾಡ್ತಕ್ಕದ್ದಲ್ಲ, ಮಹಾ ಅನರ್ಥ ಆದೀತು ಹಾಗೆ ಚಿಂತನೆ ಮಾಡಿದ್ರೆ. ಬಹಳ ವಿಲಕ್ಷಣವಾದಂತಹ ಒಂದು ಘಟನೆ ಅದು. ಅದನ್ನಿಟ್ಟುಕೊಂಡು ಎಲ್ಲರೂ ಹಾಗೆ ಮಾಡ್ತಕ್ಕದ್ದು ಅಲ್ಲ, ಅದು ಅಪರೂಪಕ್ಕೆ ಹಾಗೆ ನಡೀತದೆ. ಆ ರೀತಿ ವೇದವ್ಯಾಸ ದೇವರು ದಿವ್ಯ ದೃಷ್ಟಿ ಕೊಟ್ಟಾಗ ಪೃಥಕ್ ಪೃಥಕ್ ಸಂಸ್ಥಾನ್ ತಲ್ಲಕ್ಷಣ ಸಹ ತತಃ ಕುರುತೆ ಯಥೇಷ್ಟ. ಪ್ರತ್ಯೇಕ ದ್ರೌಪದಿ ಇರೋದನ್ನ ನೋಡಿದಂತೆ ಇಷ್ಟು ತೋರಿಸಿ ಆಮೇಲೆ ಹೇಳಿದ್ರು, ಇನ್ನು ನಿನ್ನಿಷ್ಟ ಬಂದದ್ದು ನಾನಂತೂ ಇಷ್ಟು ತೋರಿಸಿದ್ದೇನೆ, ಮ್ಯಾಕ್ಸಿಮಮ್ ಶಾಸ್ತ್ರ ಹೇಳಿದೆ, ನನ್ನ ಮಾತು ಹೇಳಿದೆ. ಭೀಮ ಇವರಿಗೆಲ್ಲ ಮಾತು ಹೇಳಿದ್ಮೇಲೆ ಮುಗಿತು ನಂಬಿಕೆ, ಅದ್ರ ಮೇಲೆ ಅನುಮಾನನೇ ಪಡ್ಲಿಲ್ಲ. ನೋಡಿ, ಅಣ್ಣನ್ನು ಬಿಟ್ಟು ತಮ್ಮ ಹೇಗೆ ಮದುವೆ ಮಾಡಿಕೊಳ್ಳೋದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಅಲ್ವಾ ಅಂತ ಕೇಳಿದ ಭೀಮ. ಹೇಳಿಬಿಟ್ರು ವೇದವ್ಯಾಸ ದೇವರು, ನಾ ಹೇಳ್ತಿದ್ದೀನಿ ಮಾಡ್ಕೊ ಅಂದ್ರು. ಅಣ್ಣನ ಬಿಟ್ಟ ಹಿಡಿಂಬೆನ್ನು ಮದುವೆ ಮಾಡಿಕೊಂಡು ಮಗನನ್ನು ಪಡೆದು ಬಿಟ್ಟು, ಯಾವ ಧರ್ಮ ಲೋಪ ಇಲ್ಲ, ಏನಿಲ್ಲ. ಹಾಗೆ ದೃಪದ ರಾಜ ಮಾಡಿಬಿಡಬಹುದಾಗಿತ್ತು. ಆದ್ರೂ ಅನುಮಾನ ಪಟ್ಟದ್ದಕ್ಕೆ ದಿವ್ಯ ದೃಷ್ಟಿಯನ್ನೂ ಕೊಟ್ಟು ಪ್ರತ್ಯೇಕ ಅವರವರು ಸಂಸಾರ ಅವರವ್ರ ಜೊತೆಗಿರೋದನ್ನ ತೋರಿಸಿದ್ರು. ಹಾಗೆ ಅನುಮಾನ ಬಂತು, ಇದು ಧರ್ಮಶಾಸ್ತ್ರ ವಿರುದ್ಧ ಅಲ್ಲ ಅನ್ನೋದು ಅನುಮಾನ ಬಂದು ಅದು ನಿಶ್ಚಯ ಆಗಿ ಅನಂತರ ಇತ್ಯುಕ್ತ ವಾಕ್ಯಮನುತಾನ್ ಸದರ್ಶ ರಾಜ ಕೃಷ್ಣ ಪ್ರಸಾದ ಬಲತೋ ದಿವಿತಾದೃಶಂಶ್ಚ ಏತಾನ್ ನಿಶಮ್ಯ. ಅವ್ರನ್ನೆಲ್ಲ ಸ್ವರ್ಗಲೋಕದಲ್ಲಿ ಪ್ರತ್ಯೇಕ ಇರೋದನ್ನು ನೋಡಿ ವೇದವ್ಯಾಸ ದೇವರ ಕಾಲಿಗೆ ಬಿದ್ದು ಕ್ಷಮಾಯಾಚನೆ ಮಾಡಿದ್ರು. ಇಷ್ಟು ತನಕ ನಾನು ಮುಂದುವರಿಬಾರ್ದಾಗಿತ್ತು, ನೀವು ಹೇಳಿದ ಮೇಲೆ ಕೇಳಿಬಿಡ್ಬೇಕಾಗಿತ್ತು. ಇಷ್ಟೆಲ್ಲ ತೋರಿಸ್ರಿ ಅಂತ ಅನ್ನುವಷ್ಟು ನಾನು ಮುಂದುವರಿಬಾರ್ದಾಗಿತ್ತು, ಕ್ಷಮಾ ಮಾಡ್ರಿ ಅಂತ ಕ್ಷಮೆ ಕೇಳಿದ. ಅವರು ಅಭಯ ಪ್ರದಾನ ಮಾಡಿದ್ರು. ಆಯ್ತು, ಇನ್ನಾದ್ರೂ ಕೊಟ್ಟು ಮದುವೆ ಮಾಡ್ತೀಯ. ನಾ ಕೇಳಿದ್ರೆ ಸಾಕು, ಮೊದಲು ಕೇಳಿದ್ರು ಪರವಾಗಿಲ್ಲ, ಆಮೇಲೆ ಆದ್ರೂ ಕೇಳಿದೆಯಲ್ಲ ಮಾಡ್ತೀಯಲ್ಲ ಅಂತ ಹೇಳಿ ಅಭಯ ಪ್ರದಾನ ಮಾಡಿದ್ರು. ಅವನು ವಿವಾಹಕ್ಕೆ ಸಿದ್ಧನಾದ. ವೇದವ್ಯಾಸ ದೇವರೇ ಸ್ವತಃ ಪುರೋಹಿತರಾಗಿ ನಿಂತುಕೊಂಡು ತಾವೇ ಎಲ್ಲ ಹೋಮ ಹವನಾದಿಗಳನ್ನ ನಡೆಸಿದ್ರಂತೆ. ಧೌಮ್ಯಾಚಾರ್ಯರಿದ್ರು, ನೀವು ಅಸಿಸ್ಟೆಂಟ್ ಆಗಿರಿಂದ್ರಂತ ಅವರಿಗೆ. ಆ ಧೌಮ್ಯಾಚಾರ್ಯನ ಜೊತೆಗಿಟ್ಟುಕೊಂಡು ತಾವೇ ಎಲ್ಲಾ ಕಾರ್ಯಗಳನ್ನು ಮಾಡಿ ಪ್ರತ್ಯೇಕ ಒಂದಿನ ಧರ್ಮರಾಜ, ಮಾರನೇ ದಿನ ಭೀಮ, ಅದರಾರ್ಧನ ಅರ್ಜುನ, ಹೀಗೆ ಒಂದೊಂದು ದಿನಕ್ಕೆ ಒಬ್ಬೊಬ್ಬರಂತೆ ಪಾಣಿಗ್ರಹಣ ಮಾಡಿಸಿ ಪ್ರತ್ಯೇಕ ವಿವಾಹಾದಿಗಳನ್ನೆಲ್ಲ ಮಾಡಿಸಿದಾರಂತೆ. ಯಾಕೆ ಅಂದ್ರೆ ಹೀಗೆ ಯಾಕೆ ಮಾಡಿಸಿದ್ರು ಅಂತಂದ್ರೆ, ಇನ್ಯಾರಾಗಿದ್ರು ಒಟ್ಟಿಗೆ ಹಿಡಿದು ಬಿಡ್ರೆ 5 ಮಂದಿ ಕೈ ಇನ್ನೋ ಪೈ. ಈ ಋಷಿಪಂಚಮಿಯಲ್ಲಿ ಮಾಡ್ತಾರೆ ನೋಡಿ, ಅದಿಷ್ಟು ಉತ್ತರಾಣಿ ಕಡ್ಡಿ ಇಟ್ಕೊಂಡು ಒಟ್ಟಿಗೆ ಬಾಯಿಗೆ ಇಟ್ಕೊಂಡು ಇದು ಮಾಡಿಬಿಡ್ತಾರೆ, ಒಂದೊಂದು ಎಲ್ಲಿ ಹಲ್ಲು ಉಜ್ಜೋದು ಅಂತ. ಹಾಗೆ 5 ಜನರದ್ದು ಒಟ್ಟಿಗೆ ಹಿಡಿಸಿಬಿಡೋದು, ಹಾಗಲ್ಲ, ಪ್ರತ್ಯೇಕ ಹಿಡಿಸಿದ್ರು. ಯಾಕೆ ಹಿಡಿಸಿದ್ರು ವೇದವ್ಯಾಸ ದೇವರು ಅಂತಂದ್ರೆ, ಒಂದೇ ದೇಹವನ್ನ 5 ಜನ ಸಂಸಾರ ಮಾಡಿಕೊಂಡಿದ್ದಾರೆ ಅಂತ ಭಾವಿಸಬಾರದು. ಇದು ಪ್ರತ್ಯೇಕ ಸಂಸಾರ ಅಂತ ತೋರಿಸಲಿಕ್ಕೆ ಪ್ರತ್ಯೇಕ ಹೋಮ, ಒಂದೊಂದು ದಿವಸಕ್ಕೆ ಪ್ರತ್ಯೇಕ ವಿವಾಹ ವಿಧಿ ಮಾಡಿದ್ರಂತೆ. ಪಾಂಚಾಲ ದೇಶದಲ್ಲೇ ಎಲ್ಲರೂ ವ್ಯಾಸರೇ ಬಂದು ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ಎಲ್ಲರೂ ಆ ಸಮಾರಂಭಕ್ಕೆ ಬಂದ್ರು. ಭಾರೀ ಮಹೋತ್ಸವ ನಡೀತು, ಸಂತೋಷ ಪಟ್ಟರು ಎಲ್ಲರೂ ಕೂಡ. ಆಮೇಲೆ 1 ವರ್ಷದ ತನಕ ಅಲ್ಲೇ ಇದ್ರಂತ. 1 ವರ್ಷ ಅದೇ ಪಂಚಾಲ ದೇಶದಲ್ಲೇ ಇದ್ದು ಆಮೇಲೆ ಬರ್ತಾರೆ. ಆ 1 ವರ್ಷದಲ್ಲಿ ಈ ಕೌರವರದ್ದು ಏನೇನು ಸಂಕಟ ಆಯಿತು ಅಂತ ಅನ್ನೋದನ್ನೆಲ್ಲ ಮುಂದೆ ನಿರೂಪಣೆ ಮಾಡ್ತಾರೆ.